ಇನ್ನು ಬಜೆಟ್ ಸೆಷನ್ ನಡೀತಾ ಇದೆ ವಿಧಾನಸಭೆಯಲ್ಲಿ. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಶಾಸಕರಾದಂಥ ಚನ್ನಬಸಪ್ಪ ಅವರು ಚಡ್ಡಿ ಗ್ಯಾಂಗ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಚಡ್ಡಿ ಗ್ಯಾಂಗು ಬಹಳಷ್ಟು ಆತಂಕಕಾರಿ ಹೀಗಂತ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ವಿಧಾನಸಭೆಯಲ್ಲಿ. ಬಹಳ ಡೇಂಜರಸ್ಸು ಈ ಚಡ್ಡಿ ಗ್ಯಾಂಗು ಅಂತ. ಪೊಲೀಸರು ಏನೂ ಮಾಡೇ ಇಲ್ಲ ಅನ್ನೋದು ನಿಜಕ್ಕೂ ಸರಿಯಲ್ಲ. ಆ ಗೊಂಬೆಯಲ್ಲೂ ಕೂಡ ಪೊಲೀಸ್ ಇಲ್ಲ. ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡ್ತಾರೆ. ಹಾಗಾದ್ರೆ ಈ ಚಡ್ಡಿ ಗ್ಯಾಂಗ್ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಚನ್ನಬಸಪ್ಪ ಅವರು ಏನಂದ್ರು, ಅದಕ್ಕೆ ಉತ್ತರ ಕೊಟ್ಟಂತ ಪರಮೇಶ್ವರ್ ಅವರು ಏನಂದ್ರು ತೋರಿಸ್ತಾ ಹೋಗ್ತೀನಿ ನೋಡಿ. ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಗ್ರಾಮಾಂತರ ಠಾಣೆ ವ್ಯಾಪ್ತಿ ಒಳಗಡೆ ತುಂಬಾ ಈ ರೀತಿಯ ಕಳ್ಳತನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ತುಂಬಾ ಸಂಗತಿಗಳು ನಡೆದಿದೆ. ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ದೊಡ್ಡ ಗ್ಯಾಂಗು ಎಲ್ಲ ಗ್ರಾಮೀಣ ಸ್ವಲ್ಪ ಔಟ್ಸ್ಕರ್ಟ್ ಇರುವಂತ ಜಾಗ. ಅದು ಎಲ್ಲ ಮನೆಗಳಿಗೆ ಭಯದ ವಾತಾವರಣ ಮೂಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದು. ಯಾವ ಗ್ಯಾಂಗ್? ಮಾಡ್ರು ಮತ್ತೆ ಚಡ್ಡಿ ಗ್ಯಾಂಗ್ ಅಂತ ಹೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಮತ್ತೆ ಅಲ್ಲಿಗೆ ಬಹಳ ಅಗತ್ಯ ಇರುವಂತದ್ದು ಮೆನ್ಸ್ ಬೇಕು ಸರ್. ನಮಗೆ ಕೊರತೆ ಇದೆ ಅಲ್ಲಿಗೆ. ಹಸುಗಳ ಕಳ್ಳತನ ಆಗಿದೆಯಲ್ಲ ಮೇಜರ್ ಆ ಕಡೆ ಭಾಗದಲ್ಲಿ ಜಾಸ್ತಿ ಆಗಿರುವಂತ. ಯಾವುದನ್ನು ಕೂಡ ಪತ್ತೆ ಮಾಡಕ್ ಆಗ್ಲಿಲ್ಲ ನಮಗೆ. ಯಾಕಂದ್ರೆ ಹಸುಗಳು ಹೋಯ್ತು, ದೇವರೇ ಕಾಪಾಡ್ಬೇಕು ಅದನ್ನ. ಈ ಸ್ಥಿತಿ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಬಹಳ ಅಗತ್ಯ ಇದೆ ಸರ್. ಮಾನ್ಯ ಅಧ್ಯಕ್ಷರೇ, ಕಳೆದ 4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ತಮಗೂ ಗೊತ್ತಿದೆ PSI ಸ್ಕ್ಯಾಮ್ ಅಂತ. ಅದಕ್ಕೆ ನಾನು ಹೆಚ್ಚು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನಾವು ಕಳೆದ 1.5 ವರ್ಷದಲ್ಲಿ 900 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿದ್ದೀವಿ. ಈಗಾಗಲೇ ಒಂದು ಬ್ಯಾಚು 545 ಜನ ಈಗ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಹುಶಃ 15 ದಿವಸದಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ಆದ ತಕ್ಷಣ ಅವ್ರು ರಿಪೋರ್ಟ್ ಆಗ್ತಾರೆ. ಅವರಿಗೆ ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕೂಡ ಅಲೋಕೇಟ್ ಮಾಡಿದ್ದಾರೆ. ಇನ್ನೂ 400 ಜನಕ್ಕೆ ಟ್ರೈನಿಂಗ್ ಆಗ್ತಾ ಇದೆ. ಅವ್ರ ಟ್ರೈನಿಂಗಲ್ಲಿ ಇನ್ನೂ 2 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. 900 ಜನ ಸಬ್ ಇನ್ಸ್ಪೆಕ್ಟ್ರು ಅಟ್ ಎ ಟೈಮ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ 800 ಜನ 8,000 ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಫೈನಾನ್ಸ್ ಇಂದ. ಈಗ ಅದು ರೆಕ್ರೂಟ್ಮೆಂಟ್ ಕೂಡ ಈಗ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಇಂಟರ್ನಲ್ ರಿಸರ್ವೇಶನ್ ಅಂತ ಬಂದಿದ್ದಕ್ಕೋಸ್ಕರ ಡಿಲೇ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ. 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಅದು ಕೂಡ ಸೇರಿದೆ. ಆದರೆ ರೆಕ್ರೂಟ್ಮೆಂಟ್ ಆದ ತಕ್ಷಣ ನಾವು ಅವ್ರನ್ನ ಡಿಪ್ಲಾಯ್ ಮಾಡಿಬಿಡ್ತೀವಿ. ಯಾವುದು ಕೂಡ ಯಾವ ಸ್ಟೇಷನ್ನಲ್ಲಿ ಇಮಿಡಿಯೇಟ್ ನೆಸೆಸಿಟಿ ಇದೆ, ತುಂಬಾ ಕಡಿಮೆ ಆಗಿದ್ದಾರೆ ಅಂತ ಕಡೆ ನಾವು ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದನ್ನ ಮಾಡಿಕೊಡ್ತೀವಿ. ಗ್ರಾಮಾಂತರ ಠಾಣೆ ವ್ಯಾಪ್ತಿ ಒಳಗಡೆ ತುಂಬಾ ಈ ರೀತಿಯ ಕಳ್ಳತನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ತುಂಬಾ ಸಂಗತಿಗಳು ನಡೆದಿದೆ.